10ನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ನಿಮ್ಮ ವಿಜ್ಞಾನ ವಿಷಯದ ಪರೀಕ್ಷೆಗಾಗಿ ಏಪ್ರಿಲ್ 2ರಂದು ನಡೆಯುವಂಥ ವಿಜ್ಞಾನ ವಿಷಯದ ಪರೀಕ್ಷೆಗಾಗಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ಈಗ ನಾವು ನೋಡೋಣ. ಇದು ನಿಮ್ಮ ಪರೀಕ್ಷೆಗೆ ತುಂಬ ಉಪಯುಕ್ತವಾಗಿರುತ್ತದೆ. ನೋಡಿ, ಮೊದಲಿಗೆ ಭಾಗ ಎದಲ್ಲಿ ಭೌತ ವಿಜ್ಞಾನ ಬಹು ಆಯ್ಕೆ ಪ್ರಶ್ನೆಗಳು ನೋಡಿ. ಒಂದು ಪೀನ ಮಸೂರದಿಂದ ಮಿಥ್ಯ ಮತ್ತು ನೇರವಾದ ಪ್ರತಿಬಿಂಬ ಪಡೆಯಲು ವಸ್ತುವನ್ನು ಪೀನ ಮಸೂರದ ಮುಂದೆ ಇರಿಸಬೇಕಾದ ಸ್ಥಾನ ಯಾವುದು? ಪ್ರಧಾನ ಸಂಗಮ F1 ಮತ್ತು ದೃಕ್ಕೇಂದ್ರ ಓಗಳ ಮಧ್ಯೆ. ಇನ್ನು ಶಬ್ದಕೋಶದಲ್ಲಿ ಇರುವ ಚಿಕ್ಕ ಅಕ್ಷರಗಳನ್ನು ಓದಲು ಈ ಕೆಳಗೆ ನಮೂದಿಸಿದ ಮಸೂರಗಳಲ್ಲಿ ನೀವು ಯಾವುದಕ್ಕೆ ಆದ್ಯತೆಯನ್ನು ನೀಡುತ್ತೀರಿ? 6 ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ಪೀನ ಮಸೂರ. 6 ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವಂಥ ಪೀನ ಮಸೂರ. ವಿದ್ಯುತ್ ಪ್ರವಾಹವಿರುವ ಉದ್ದವಾದ ನೇರ ಸೊಲೆನಾಯ್ಡ್ನ ಒಳಭಾಗದಲ್ಲಿನ ಕಾಂತಕ್ಷೇತ್ರವು ಎಲ್ಲ ಬಿಂದುಗಳಲ್ಲಿ ಸಮನಾಗಿರುತ್ತದೆ. ಬೆಳಕಿನ ಕಿರಣವು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಪ್ರವೇಶಿಸಿದೆ. ಆಗ ಆ ಬೆಳಕಿನ ಕಿರಣದ ವೇಗ ಮತ್ತು ವಕ್ರೀಭವನಗೊಳ್ಳುವ ರೀತಿ ಕ್ರಮವಾಗಿ ಕಡಿಮೆಯಾಗುತ್ತದೆ ಮತ್ತು ಲಂಬದ ಕಡೆಗೆ ಬಾಗುತ್ತದೆ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನೋಡಿ. ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಯನ್ನು ಬರೆಯಿರಿ. ಸೇರ್ಪಡೆ ಇಲ್ಲದ ದಾಟಿದ ತಂತಿ ಮತ್ತು ವೋಲ್ಟ್ ಮೀಟರ್. ನೋಡಿ, ಸೇರ್ಪಡೆ ಇಲ್ಲದ ದಾಟಿದ ತಂತಿ ಚಿತ್ರ ಇದು ವೋಲ್ಟ್ ಮೀಟರ್. ಸಾಮರ್ಥ್ಯ -4D ಇರುವ ಮಸೂರದ ಸಂಗಮ ದೂರವನ್ನು ಕಂಡುಹಿಡಿಯಿರಿ. ಇದು ಯಾವ ವಿಧದ ಮಸೂರ ಆಗಿರುತ್ತದೆ? ನೋಡಿ, ಇಲ್ಲಿ ಸಾಮರ್ಥ್ಯ ಈ ರೀತಿ ಬರೀಬೇಕು ನೀವು. P = 1/f, -4 = 1/f, f = -1/4, ಅಂದರೆ f = -0.25 ಮೀಟರ್. ಸಾಮರ್ಥ್ಯವು ಋಣಾತ್ಮಕವಾಗಿರುವುದರಿಂದ ಅದು ನಿಮ್ನ ಮಸೂರ. ಇನ್ನು ಕೆಳಗಿನ ಚಿತ್ರಗಳಿಗೆ ಉತ್ತರಿಸಿ ಎಂದಿದ್ದಾರೆ. ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ನೋಡಿ. ಸುರುಳಿ 1, 2, 3 ನೋಡಿ. ಸುರುಳಿ 2ಕ್ಕೆ ಸಂಪರ್ಕಿಸಲಾಗಿರುವ ಪ್ಲಗ್ಗೆ ಕೀಯನ್ನು ಸೇರಿಸಿದಾಗ ಉಳಿದಿರುವ ಯಾವ ಸುರುಳಿಯಲ್ಲಿ ಅಧಿಕ ವಿದ್ಯುತ್ ಪ್ರವಾಹ ಪ್ರೇರಿತವಾಗುತ್ತದೆ, ಏಕೆ ಅಂತ ಕೇಳಿದ್ದಾರೆ. ನೋಡಿ, ಸುರುಳಿ 1ರಲ್ಲಿ ಅಧಿಕ ವಿದ್ಯುತ್ ಪ್ರೇರಿತವಾಗುತ್ತದೆ. ಸುರುಳಿ 3ಕ್ಕಿಂತ ಸುರುಳಿ 1ರಲ್ಲಿ ಸುತ್ತುಗಳ ಸಂಖ್ಯೆ ಹೆಚ್ಚಾಗಿದೆ. ಸುರುಳಿಯಲ್ಲಿ ಸುತ್ತುಗಳ ಸಂಖ್ಯೆ ಹೆಚ್ಚಾದಂತೆ ನೋಡಿ, ಇದನ್ನು ನೆನಪಿನಡಿ, ಸುರುಳಿಯಲ್ಲಿ ಸುತ್ತುಗಳ ಸಂಖ್ಯೆ ಹೆಚ್ಚಾದಂತೆ ಪ್ರೇರಿತ ವಿದ್ಯುತ್ ಪ್ರವಾಹ ಹೆಚ್ಚಾಗುತ್ತದೆ. ಬೆಳಕಿನ ವಕ್ರೀಭವನದ 2 ನಿಯಮಗಳನ್ನು ನಿರೂಪಿಸಿ. ಬೆಳಕಿನ ವಕ್ರೀಭವನದ ನಿಯಮಗಳು: ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು 2 ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತದೆ. ಇನ್ನು ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ, ಅಥವಾ sin I/sin R = ಸ್ಥಿರಾಂಕ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಒಂದೊಂದಕ್ಕೆ 3 ಅಂಕ. ಒಂದು ನಿಮ್ನ ಮಸೂರದ ಸಂಗಮ ದೂರವು 25 ಸೆಂಟಿಮೀಟರ್ ಇದೆ. ಮಸೂರದಿಂದ ಪ್ರತಿಬಿಂಬವು 20 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು ವಸ್ತುವನ್ನು ಮಸೂರದಿಂದ ಎಷ್ಟು ದೂರ ಇಡಬೇಕು? ಮಸೂರದಿಂದ ಉಂಟಾಗುವ ಪ್ರತಿಬಿಂಬದ ವರ್ಧನೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ನೋಡಿ, V = -20 ಸೆಂಟಿಮೀಟರ್, F = -25 ಸೆಂಟಿಮೀಟರ್, U ಏನು ಅಂತ ಅನ್ನೋದನ್ನು ಕಂಡುಹಿಡಿಬೇಕು. ಇಲ್ಲಿ ನೋಡಿ, 1/V - 1/U = 1/f. ಈ ಸೂತ್ರ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ -1/U ಆದಾಗ ಏನಾಗುತ್ತೆ? 1/f - 1/V. ಈ ರೀತಿ ನಾವು ನೋಡ್ತಾ ಹೋದಾಗ ಉತ್ತರ ಏನು ಬರ್ತದೆ ನೋಡಿ. ವಸ್ತು ದೂರ 100 ಸೆಂಟಿಮೀಟರ್, ವರ್ಧನೆ m = +0.2. ಒಂದು ವಸ್ತುವನ್ನು ಪೀನ ಮಸೂರದ F1 ಮತ್ತು 2F1ಗಳ ಮಧ್ಯೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೆಯಿರಿ. ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವಗಳನ್ನು ತಿಳಿಸಿ. ನೋಡಿ, ಇದು ತುಂಬ ಇಂಪಾರ್ಟೆಂಟ್. ಈ ರೀತಿ ಚಿತ್ರವನ್ನು ತೆಗೆದು ನೀವು ಬರೀಬೇಕು. ಇಲ್ಲಿ F1 ನೋಡಿ, ಇಲ್ಲಿ 2F2 ಇದೆ. ಪ್ರತಿಬಿಂಬದ ಸ್ಥಾನ 2F2ಗಿಂತ ದೂರದಲ್ಲಿ. ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದ. ಜೈವಿಕ ಅನಿಲ ಸ್ಥಾವರದಲ್ಲಿರುವ ಪಾಚಕದ ಕಾರ್ಯವನ್ನು ತಿಳಿಸಿ. ಜೈವಿಕ ಅನಿಲವು ಅತ್ಯುತ್ತಮ ಇಂಧನವಾಗಿದೆ ಎಂದು ಪುಷ್ಟೀಕರಿಸುವ ಅದರ 4 ಗುಣಗಳನ್ನು ತಿಳಿಸಿ, ಅಥವಾ ಉತ್ತಮ ಶಕ್ತಿಯ ಆಕಾರವು ಹೊಂದಿರುವ ಯಾವುದಾದ್ರೂ 4 ಗುಣಗಳನ್ನು ತಿಳಿಸಿ. ಸೌರಕೋಶಗಳ ಪ್ರಮುಖ ಅನುಕೂಲಗಳನ್ನು ತಿಳಿಸಿ. ನೋಡಿ, ಜೈವಿಕ ಅನಿಲ ಸ್ಥಾವರದಲ್ಲಿರುವ ಪಾಚಕದ ಕಾರ್ಯ. ಇಲ್ಲಿ ಆಕ್ಸಿಜನ್ ರಹಿತ ಉಸಿರಾಟ ನಡೆಸುವ ಸೂಕ್ಷ್ಮಾಣು ಜೀವಿಗಳು ಸಗಣಿ ಬಗ್ಗಡದಲ್ಲಿರುವ ಸಂಕೀರ್ಣ ಸಂಯುಕ್ತಗಳನ್ನು ವಿಘಟಿಸುತ್ತವೆ. ಇಲ್ಲಿ ವಿಘಟನಾ ಕ್ರಿಯೆ ಪೂರ್ಣಗೊಂಡು ಜೈವಿಕ ಅನಿಲ ಬಿಡುಗಡೆಯಾಗುತ್ತದೆ. ಜೈವಿಕ ಅನಿಲದಲ್ಲಿ 75% ಮೀಥೇನ್ ಅನಿಲವಿರುತ್ತದೆ. ಇದು ಶೇಷ ಉಳಿಸದೆ ಹೊಗೆ ರಹಿತವಾಗಿ ಉರಿಯುತ್ತದೆ. ಇದರ ಶಾಖ ದಕ್ಷತೆ ಹೆಚ್ಚು. ಬೆಳಕನ್ನು ಪಡೆಯಲು ಇದನ್ನು ಬಳಸಬಹುದು. ಉಳಿಗೇಕೆಯ
ಬಗ್ಗಡವನ್ನು ಉತ್ತಮ ಅಂದರೆ ಅತ್ಯುತ್ತಮ ಗೊಬ್ಬರವಾಗಿ ಬಳಸಲಾಗುತ್ತದೆ. ಹೆಚ್ಚಿನ ಪ್ರಮಾಣದ ಜೈವಿಕ ತ್ಯಾಜ್ಯ ಮತ್ತು ಕೊಳಚೆ ಪದಾರ್ಥಗಳ ಬಳಕೆಯು ತ್ಯಾಜ್ಯ ವಿಲೇವಾರಿಗೆ ದಕ್ಷ ಮತ್ತು ಕ್ಷೇಮಕರ ವಿಧಾನವಾಗಿದೆ. ಅಥವಾ ಉತ್ತಮ ಶಕ್ತಿಯ ಆಕಾರ ಹೊಂದಿರುವ ಗುಣಗಳು. ಪ್ರತಿ ಘಟಕ ಪರಿಮಾಣ ಅಥವಾ ದ್ರವ್ಯರಾಶಿಗೆ ಅತಿ ಹೆಚ್ಚು ಕೆಲಸ ಮಾಡಬೇಕು. ಅದು ಸುಲಭವಾಗಿ ದೊರೆಯಬೇಕು. ಅದು ಸುಲಭವಾಗಿ ಸಂಗ್ರಹಿಸಲು ಮತ್ತು ಸಾಗಿಸಲು ಸಾಧ್ಯವಾಗಬೇಕು. ಅದು ಮಿತವ್ಯಯಕಾರಿಯಾಗಿರಬೇಕು. ನೋಡಿ, ಇಲ್ಲಿ ಒಂದೊಂದು ಪಾಯಿಂಟ್ ಬರೆದ್ರೆ ನಿಮ್ಗೆ ಅರ್ಧ ಮಾರ್ಕ್ಸ್ ಸಿಗ್ತಾ ಹೋಗ್ತದೆ. ಸೌರಕೋಶಗಳ ಪ್ರಮುಖ ಅನುಕೂಲಗಳು. ಅವು ಚಲನಶೀಲ ಭಾಗಗಳನ್ನು ಹೊಂದಿಲ್ಲ. ಯಾವುದೇ ಕೇಂದ್ರೀಕರಿಸುವ ಸಾಧನದ ಸಹಾಯವಿಲ್ಲದೆ ಅವು ತೃಪ್ತಿಕರವಾಗಿ ಕಾರ್ಯನಿರ್ವಹಿಸುತ್ತವೆ. ಕಡಿಮೆ ನಿರ್ವಹಣೆ ಅಗತ್ಯ ಹೊಂದಿದೆ. ಜನರು ತಲುಪಲಾಗದಂತಹ ಅಥವಾ ವಿದ್ಯುತ್ ತಂತಿ ಅಳವಡಿಸಲು ಸಾಧ್ಯವಾಗದ ದುರ್ಗಮ ಪ್ರದೇಶ ಅಥವಾ ತಂತಿ ಅಳವಡಿಸಲು ಹೆಚ್ಚು ಖರ್ಚಾಗುವ ಪ್ರದೇಶ, ವ್ಯಾವಹಾರಿಕವಾಗಿ ಲಾಭದಾಯಕವಲ್ಲದ ಪ್ರದೇಶಗಳಲ್ಲೂ ಸೌರ ಫಲಕಗಳನ್ನು ಅಳವಡಿಸಬಹುದು. ಇನ್ನು ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ. ದಿಕ್ಸೂಚಿಯ ಸಹಾಯದಿಂದ ದಂಡಕಾಂತವೊಂದರ ಸುತ್ತಲಿನ ಕಾಂತೀಯ ಬಲರೇಖೆಗಳನ್ನು ಗುರುತಿಸುವ ಪ್ರಯೋಗವನ್ನು ವಿವರಿಸಿ. ಕಾಂತೀಯ ಬಲರೇಖೆಗಳ 2 ಗುಣಗಳನ್ನು ತಿಳಿಸಿ. ಅಥವಾ ವಿದ್ಯುತ್ ಪ್ರವಾಹದಲ್ಲಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಬಲವನ್ನು ಅನುಭವಿಸುತ್ತದೆ ಎಂದು ತೋರಿಸುವ ಪ್ರಯೋಗವನ್ನು ವಿವರಿಸಿ. ಒಂದು ಸರಳ ವಿದ್ಯುತ್ ಮೋಟಾರನ್ನು ವಾಣಿಜ್ಯ ಮೋಟಾರ್ ಆಗಿ ಹೇಗೆ ಪರಿವರ್ತಿಸಲಾಗುವುದು? ನೋಡಿ, ಉತ್ತರ ಓದ್ತಾ ಹೋದರೆ ತುಂಬ ದೊಡ್ಡದಾಗೋದ್ರಿಂದ ವಿಡಿಯೋ ನಾನು ಇಲ್ಲಿ ತೋರಿಸ್ತೀನಿ, ನೋಡ್ತಾ ಹೋಗಿ. ನೋಡಿ, ದಿಕ್ಸೂಚಿಯ ಸಹಾಯದಿಂದ ದಂಡಕಾಂತವೊಂದರ ಸುತ್ತಲಿನ ಕಾಂತೀಯ ಬಲರೇಖೆಯನ್ನು ಎಳೆಯುವುದು. ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ಬೋದು, ನೀವು ಒಳ್ಳೆ ರಿವೈಂಡ್ ಮಾಡಿ ಕೂಡ ನೋಡ್ಬೋದು. ಕಾಂತೀಯ ಬಲರೇಖೆಗಳ 2 ಗುಣಗಳು. ನೋಡಿ, ಯಾವುದಾದ್ರೂ 2 ಗುಣಗಳನ್ನು ಬರೆದ್ರೆ ಸಾಕು. ನೀವು ಯಾವುದಾದ್ರೂ 2. ಇಲ್ಲೆಲ್ಲ ಆ್ಯಕ್ಚುಲಿ ಉತ್ತರಗಳು ಕೆಲವೊಂದು ತುಂಬ ದೊಡ್ಡವೇ ಇರ್ತವೆ. ಅದರಲ್ಲಿ ನಿಮಗೆ ನೆನಪಿರುವಂಥ 2 ಬರೆದ್ರೂ ಕೂಡ ನಿಮಗೆ ಮಾರ್ಕ್ಸ್ ಸಿಗ್ತವೆ ಕೆಲವಲ್ಲಿ. ಇನ್ನು ಅಥವಾ ಅಲ್ಯೂಮಿನಿಯಂನ ಒಂದು ಚಿಕ್ಕ ಸಲಾಕೆಯನ್ನು 2 ವಾಹಕ ತಂತಿಗಳ ಸಹಾಯದಿಂದ ನೇತು ಹಾಕಿ ಒಂದು ಶಕ್ತಿಯುತ ಕುದುರೆಯಲ್ಲಿ ಆಳಾಕಾರದ ಕಾಂತವನ್ನು ತೆಗೆದುಕೊಂಡು ಅದರ ಕಾಂತಕ್ಷೇತ್ರವು ಮೇಲ್ಮುಖವಾಗಿರುವಂತೆ ಆ 2 ದ್ರವಗಳ ನಡುವೆ ಚಿಕ್ಕ ಸಲಾಕೆಯು ಇರುವಂತೆ ಇರಿಸಬೇಕು. ನೋಡಿ, ಅಥವಾ ಪ್ರಶ್ನೆ ಉತ್ತರ ನೋಡ್ತಾ ಹೋಗಿ. ಬಿ ಪ್ರಶ್ನೆಯ ಉತ್ತರ. ಇನ್ನು 13ನೇ ಪ್ರಶ್ನೆ ನೋಡಿ, ವಾಹಕದ ರೋಧ ಎಂದರೇನು? ವಾಹಕದ ರೋಧವು ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿದೆ? ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವ ಬದಲು ಸಮಾಂತರವಾಗಿ ಜೋಡಿಸುವುದು ಪ್ರಯೋಜನಕಾರಿಯಾಗಿದೆ, ಏಕೆ? ವಿವರಿಸಿರಿ. ನೋಡಿ, ವಿದ್ಯುತ್ ಉಪಕರಣಗಳ ಸರಣಿ ಕ್ರಮ ಕೂಡ ಬಹಳಷ್ಟು ಸಾರಿ ಕೇಳ್ತಾ ಇರ್ತಾರೆ. ನೋಡಿ, ಒಂದು ವಾಹಕದಲ್ಲಿ ಪ್ರವಹಿಸುವ ಆವೇಶಗಳ ಎಲೆಕ್ಟ್ರಾನ್ಗಳ ಪ್ರವಾಹವನ್ನು ವಿರೋಧಿಸುವ ಆ ವಾಹಕದ ಗುಣವನ್ನು ವಾಹಕದ ರೋಧ ಎನ್ನುವರು. ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು. ಇನ್ನು ಸಮಾಂತರ ಮಂಡಲ ಯಾಕೆ ಸಹಾಯಕ ಅನ್ನೋದು ನೋಡಿ. ಈಗ ಭಾಗ ಬಿ ಬಂದಿವಿ ನಾವು, ರಸಾಯನಶಾಸ್ತ್ರ. ಬಹು ಆಯ್ಕೆ ಪ್ರಶ್ನೆಯಲ್ಲಿ ನೋಡಿ, ಪ್ರೊಪೆನಾಲ್ನ ಅಣುಸೂತ್ರ ಯಾವುದು? C2H5CHO. ಇನ್ನು ಅಲ್ಯೂಮಿನಿಯಂ, ಕಬ್ಬಿಣ, ಮ್ಯಾಗ್ನೀಷಿಯಂ ಮತ್ತು ಸತು ಲೋಹಗಳು ಸಾರರಿಕ್ತ ಹೈಡ್ರೋಕ್ಲಾರಿಕ್ ಆಮ್ಲದೊಂದಿಗೆ ವರ್ತಿಸಿವೆ. ಈ ಲೋಹಗಳ ಕ್ರಿಯಾಶೀಲತೆಯನ್ನು ಇಳಿಕೆ ಕ್ರಮದಲ್ಲಿ ಸೂಚಿಸುವ ಸರಣಿ ಯಾವುದು ಅಂತ ಕೇಳಿದರೆ ನೋಡಿ, ಮ್ಯಾಗ್ನೀಷಿಯಂ, ಅಲ್ಯೂಮಿನಿಯಂ, ಜಿಂಕ್, ಫೆರಸ್ ಈ ರೀತಿ ಬರ್ತದೆ. ಇನ್ನು ಅಸಿಟಿಕ್ ಆಮ್ಲವನ್ನು ನೋಡಿ, 1M ಅಸಿಟಿಕ್ ಆಮ್ಲವನ್ನು 1M ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದೊಂದಿಗೆ ಮಿಶ್ರಣ ಮಾಡಿದಾಗ ದೊರೆಯುವ ಲವಣದ ಸ್ವಭಾವವನ್ನು ಸೂಕ್ತ ಕಾರಣದೊಂದಿಗೆ ನಿರ್ಧರಿಸಿ. ಇದು ಪ್ರತ್ಯಾಮ್ಲೀಯ ಲವಣವಾಗಿದೆ, ಏಕೆಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಒಂದು ಪ್ರಬಲ ಪ್ರತ್ಯಾಮ್ಲ. ಬ್ಯೂಟೇನ್ನ ರಚನಾ ಸಮಾಂಗಿಗಳ ರಚನೆಯನ್ನು ಬರೆಯಿರಿ. ನೋಡಿ, ಈ ರೀತಿ ಬರೀಬೇಕು ಬ್ಯೂಟೇನದ್ದು. ಸಾಮಾನ್ಯವಾಗಿ ಅಯಾನಿಕ್ ಸಂಯುಕ್ತಗಳು ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿ ಬಿಂದುಗಳನ್ನು ಹೊಂದಿವೆ, ಏಕೆ? ನೋಡಿ, ಅಯಾನಿಕ್ ಸಂಯುಕ್ತಗಳಲ್ಲಿ ಅಣುಗಳ ನಡುವಣ ಪ್ರಬಲ ಅಯಾನಿಕ್ ಬಂಧವನ್ನು ಒಡೆಯಲು ಹೆಚ್ಚಿನ ಶಕ್ತಿ ಬೇಕಾಗುತ್ತದೆ. ಮಾರ್ಜಕಗಳು ಸಾಬೂನುಗಳಿಗಿಂತ ಉತ್ತಮ ಸ್ವಚ್ಛಕಾರಿ. ಈ ಹೇಳಿಕೆಯನ್ನು ಸಮರ್ಥಿಸಿ. ಚರಟ ಉಂಟು ಮಾಡದೆ ಗಡುಸು ನೀರಿನಲ್ಲಿಯೂ ಕೊಳೆಯನ್ನು ಸ್ವಚ್ಛಗೊಳಿಸುತ್ತವೆ. ನೀರಿನಲ್ಲಿ ಆಮ್ಲೀಯ ದ್ರಾವಣವು ವಿದ್ಯುತ್ ಪ್ರವಹಿಸಿದ್ದನ್ನು ತೋರಿಸುವ ಉಪಕರಣಗಳ ಜೋಡಣೆ ಚಿತ್ರವನ್ನು ಬರೆಯಿರಿ ಮತ್ತು ಸಾರರಿಕ್ತ HCl ದ್ರಾವಣವನ್ನು ಗುರುತಿಸಿ ಎಂದಿದ್ದಾರೆ. ಈ ರೀತಿ ನೀವು ಬರೀಬೇಕು. ಚಿತ್ರಕ್ಕೆ ಒಂದು ಲೇಬಲಿಂಗ್ ಭಾಗ ಗುರುತಿಸುವುದಕ್ಕೆ ಅರ್ಧ ಮಾರ್ಕ್ಸು, 1.5 ಅರ್ಧ. ಇನ್ನು ಬಹುರೂಪತೆ ಎಂದರೇನು? ಕಾರ್ಬನ್ನ 2 ಬಹುರೂಪಗಳನ್ನು ಹೆಸರಿಸಿ. ಅಥವಾ ಉಭಯಧರ್ಮಿ ಆಕ್ಸೈಡ್ಗಳು ಎಂದರೇನು? 2 ಉದಾಹರಣೆಗಳನ್ನು ಕೊಡಿ. ನೋಡಿ, ಬಹುರೂಪತೆ ಅಂದ್ರೇನು, ಕಾರ್ಬನ್ನ ಬಹುರೂಪಗಳು ಯಾವುವು? ಇನ್ನು ಅಥವಾ ಪ್ರಶ್ನೆ ಉದಾಹರಣೆ ಲೋಹೀಯ ಆಕ್ಸೈಡ್ಗಳು. ಇನ್ನು 22ನೇದು, ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸುವ ಪ್ರಯೋಗದ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ. ನೋಡಿ, ಈ ಚಿತ್ರವನ್ನು ನೀವು ಬರೀಬೇಕು. ಇನ್ನು ತಟಸ್ಥೀಕರಣ ಕ್ರಿಯೆ ಎಂದರೇನು? pH ಮೌಲ್ಯ 7ಕ್ಕಿಂತ ಕಡಿಮೆ ಅಥವಾ 7ಕ್ಕಿಂತ ಹೆಚ್ಚು ಇರುವ ದ್ರಾವಣಗಳ ಸ್ವಭಾವ ಏನು? ಈ ಕೆಳಗಿನ ವಸ್ತುಗಳಲ್ಲಿ ಕಂಡುಬರುವ ಆಮ್ಲವನ್ನು ಹೆಸರಿಸಿ. ಮೊಸರು ಮತ್ತು ಜಠರ ರಸ. ನೋಡಿ, ನಿಗದಿತ ಪ್ರಮಾಣದ ಆಮ್ಲವನ್ನು ನಿಗದಿತ ಪ್ರಮಾಣದ ಪ್ರತ್ಯಾಮ್ಲಕ್ಕೆ ಸೇರಿಸಿದಾಗ ನೀರು ಮತ್ತು ಲವಣ ಉಂಟಾಗುವ ಕ್ರಿಯೆಗೆ ತಟಸ್ಥೀಕರಣ ಕ್ರಿಯೆ ಅಂತ ಅಂತೀವಿ. ನೋಡಿ, pH ಮೌಲ್ಯ 7ಕ್ಕಿಂತ ಕಡಿಮೆ ಇದ್ದರೆ ಆಮ್ಲೀಯ ದ್ರಾವಣ, ಮೌಲ್ಯ 7ಕ್ಕಿಂತ ಕಡಿಮೆ ಇದ್ದರೆ ಪ್ರತ್ಯಾಮ್ಲೀಯ ದ್ರಾವಣ. ಮೊಸರು ನೋಡಿ, ಲ್ಯಾಕ್ಟಿಕ್ ಆಮ್ಲ ಮೊಸರಿನಲ್ಲಿರೋದು, ಜಠರಸದಲ್ಲಿರೋದು ಹೈಡ್ರೋಕ್ಲೋರಿಕ್ ಆಮ್ಲ.
ಕೊಟ್ಟಿರುವ ಆಧುನಿಕ ಆವರ್ತಕ ಕೋಷ್ಟಕದ ಭಾಗವನ್ನು ಗಮನಿಸಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಧಾತುಗಳು, ಪರಮಾಣು ಸಂಖ್ಯೆ. ನೋಡಿ, Q ಮತ್ತು R ಧಾತುಗಳಿಂದ ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಕಂಡುಹಿಡಿಯಿರಿ. ಯಾವ ಧಾತು ಹೆಚ್ಚಿನ ಪರಮಾಣು ಗಾತ್ರವನ್ನು ಹೊಂದಿದೆ ಮತ್ತು ಏಕೆ? ಹೆಚ್ಚು ವಿದ್ಯುತ್ ಋಣೀಯ ಧಾತುವನ್ನು ಪತ್ತೆ ಹಚ್ಚಿ ಮತ್ತು ಕಾರಣ ಕೊಡಿ. ನೋಡಿ, ಅಥವಾ ಪ್ರಶ್ನೆ ನೋಡಿ, ಎಲ್ಲ ಓದ್ತಾ ಹೋದರೆ ತುಂಬ ದೊಡ್ಡದಾಗ್ತದೆ. ಇನ್ನು ವೇಲೆನ್ಸ್ ಎಲೆಕ್ಟ್ರಾನ್ಗಳು, ವೇಲೆನ್ಸ್ ಎಲೆಕ್ಟ್ರಾನ್ 3, 1 ಯಾವ ರೀತಿ ನೋಡಿ. ಅಥವಾ ಪ್ರಶ್ನೆಯ ಉತ್ತರ ಕೂಡ ಇದೆ. ಇನ್ನು 25ನೇ ಪ್ರಶ್ನೆ ನೋಡಿ, ಅನುರೂಪ ಶ್ರೇಣಿಯ ಮೊದಲ ಸದಸ್ಯನ ಅಣುಸೂತ್ರ C2H2 ಆದರೆ ಆ ಸರಣಿಯ ಮುಂದಿನ 2 ಸದಸ್ಯರ ಅಣುಸೂತ್ರ ಮತ್ತು ಹೆಸರುಗಳನ್ನು ಬರೆಯಿರಿ. ಸಾಮಾನ್ಯವಾಗಿ ಸಸ್ಯಜನ್ಯ ಎಣ್ಣೆಗಳನ್ನು ಹೈಡ್ರೋಜನೀಕರಣಕ್ಕೆ ಒಳಪಡಿಸುವರು ಏಕೆ? ನೋಡಿ, C3H4 ಪ್ರೊಪೈನ್, C4H6 ಬ್ಯೂಟೈನ್. ಸಸ್ಯಜನ್ಯ ಎಣ್ಣೆಗಳ ಸಂಗ್ರಹಯೋಗ್ಯ ಅವಧಿಯನ್ನು ಹೆಚ್ಚಿಸಲು, ಎಣ್ಣೆಗಳು ಉತ್ಕರ್ಷಣೆ ಹೊಂದುವುದನ್ನು ತಡೆಯಲು, ಕಮ್ಮಟುವಿಕೆಯನ್ನು ತಡೆಯಲು. ಲೋಹಗಳು ಮತ್ತು ಅಲೋಹಗಳ ಯಾವುದಾದ್ರೂ 2 ರಾಸಾಯನಿಕ ಗುಣಗಳನ್ನು ಬರೆಯಿರಿ. ಇನ್ನು ಇವುಗಳನ್ನು ಹೆಸರಿಸಿ. ಕೊಠಡಿಯ ಉಷ್ಣತೆಯಲ್ಲಿ ದ್ರವರೂಪದಲ್ಲಿರುವ ಲೋಹ, ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿರುವ ಲೋಹ. ನೋಡಿ, ಲೋಹಗಳ ರಾಸಾಯನಿಕ ಗುಣಗಳು ನೋಡ್ತಾ ಹೋಗಿ. ಅಲೋಹಗಳ ರಾಸಾಯನಿಕ ಗುಣಗಳು ನೋಡಿ, ಪಾದರಸ ಮತ್ತು ಸೋಡಿಯಂ ಪೊಟ್ಯಾಷಿಯಂ. ಯಾವುದು ಉತ್ತರ? ಅದು ಕೊಠಡಿಯ ಉಷ್ಣತೆಯಲ್ಲಿ ದ್ರವರೂಪದಲ್ಲಿರುವ ಲೋಹ ಯಾವುದು? ಪಾದರಸ. ಇನ್ನೊಂದು ಏನು ಕೇಳಿದ್ರು? ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡುವ ಲೋಹ, ಸೋಡಿಯಂ ಪೊಟ್ಯಾಷಿಯಂ. ಇನ್ನು ಭಾಗ ಸಿ, ಜೀವವಿಜ್ಞಾನ, ಬಯಾಲಜಿ ನೋಡಿ. ಬಹು ಆಯ್ಕೆ ಪ್ರಶ್ನೆಗಳು. ಸಸ್ಯಗಳ ಝೈಲಮ್ ಅಂಗಾಂಶದಿಂದ ಸಾಗಾಣಿಕೆಯಾಗುವ ವಸ್ತು ನೀರು. ಕೆಳಗಿನ ಹೂವಿನ ಚಿತ್ರಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಬಹುದಾದ ಹೂವು. P ಮಾತ್ರ, R ಮಾತ್ರ, P ಮತ್ತು R, Q ಮಾತ್ರ, D Q ಮಾತ್ರ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮಾನವನ ವಿಸರ್ಜನಾಂಗ ವ್ಯೂಹದಲ್ಲಿ ಮೂತ್ರಜನಕಾಂಗದ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಎಂದಿದ್ದಾರೆ. ಇಷ್ಟು ಚಿತ್ರ ಬರೆದರೆ ಸಾಕು. ಶೀತಲೀಕರಣ ಘಟಕಗಳಲ್ಲಿ CFCಗಳ ಬಳಕೆಯನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಏಕೆ? CFCಗಳು ಓಜೋನ್ ಪದರದ ತೆಳುವಾಗುವಿಕೆ ಮತ್ತು ಅಥವಾ ಶಿಥಿಲವಾಗುವಿಕೆಗೆ ಕಾರಣವಾಗುತ್ತವೆ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಜೈವಿಕ ಶಿಥಿಲೀಯ ಮತ್ತು ಜೈವಿಕ ಶಿಥಿಲೀಯವಲ್ಲದ ತ್ಯಾಜ್ಯಗಳ ನಡುವಣ ಯಾವುದಾದ್ರೂ 2 ವ್ಯತ್ಯಾಸಗಳನ್ನು ಬರೆಯಿರಿ. ಅಥವಾ ನಾವು ಪ್ಲಾಸ್ಟಿಕ್ಗಳ ಬಳಕೆಯನ್ನು ತಡೆಗಟ್ಟಬೇಕು, 2 ಕಾರಣಗಳನ್ನು ಕೊಡಿ. ನೋಡಿ, ಜೈವಿಕ ಶಿಥಿಲೀಯ ತ್ಯಾಜ್ಯಗಳು, ಜೈವಿಕ ಶಿಥಿಲೀಯವಲ್ಲದ ತ್ಯಾಜ್ಯಗಳು. ವ್ಯತ್ಯಾಸವನ್ನು ನೋಡಿ. ಈ ಪ್ಲಾಸ್ಟಿಕ್ಗಳು ಜೈವಿಕ ವಿಘಟನೆಗೊಳ್ಳುವುದಿಲ್ಲ. ಪ್ಲಾಸ್ಟಿಕ್ ತ್ಯಾಜ್ಯಗಳು ನೀರು ಮತ್ತು ಮಣ್ಣನ್ನು ಮಲಿನಗೊಳಿಸುತ್ತವೆ. ಮಾನವರಲ್ಲಿ ಮಗುವಿನ ಲಿಂಗ ನಿರ್ಧರಣೆಗೆ ತಂದೆಯು ಹೇಗೆ ಕಾರಣವಾಗುತ್ತಾನೆ ಎನ್ನುವುದು ವಿವರಿಸಿ ಎಂದಿದ್ದಾರೆ. ನೋಡಿ, X ಮತ್ತು Y ಇರ್ತದೆ, ತಾಯಿಯಲ್ಲಿ XX ಇರ್ತದೆ, ಅದರಿಂದ ತಂದೆ ಕಾರಣ ಆಗ್ತಾನೆ. ಅದನ್ನೇ ಇಲ್ಲಿ ಬರೆದಿದ್ದಾರೆ ನೋಡಿ, ಚಿತ್ರದಲ್ಲಿ ಕೂಡ ತೋರಿಸಿದ್ದಾರೆ. ತಂದೆ XY, ತಾಯಿ XX. ಭೂಮಿಯ ವಾತಾವರಣದಲ್ಲಿ ಓಜೋನ್ ಪದರವು ರೂಪುಗೊಳ್ಳದೇ ಇದ್ದಿದ್ದರೆ ಭೂಮಿಯ ಮೇಲೆ ಜೀವಿಗಳು ಬದುಕುಳಿಯಲು ಸಾಧ್ಯವಾಗುತ್ತಿರಲಿಲ್ಲ. ಈ ಹೇಳಿಕೆಯನ್ನು ಸೂಕ್ತವಾದ 2 ಕಾರಣಗಳೊಂದಿಗೆ ಸಮರ್ಥಿಸಿ. ನೋಡಿ, ಓಜೋನ್ ಭೂಮಿಯು ರಕ್ಷಾ ಕವಚವಾಗಿದೆ. ಓಜೋನ್ ಭೂಮಿಯನ್ನು ಸೂರ್ಯನಿಂದ ಬರುವ ಹಾನಿಕಾರಕ ವಿಕಿರಣಗಳಿಂದ ರಕ್ಷಿಸುತ್ತದೆ. ಇನ್ನು ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿರಿ. ಮುಟ್ಟಿದರೆ ಮುನಿ ಸಸ್ಯವು ಸ್ಪರ್ಶಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತದೆ ವಿವರಿಸಿರಿ. ಆಕ್ಸಿನ್ ಮತ್ತು ಆಬ್ಸಿಸಿಕ್ ಆಮ್ಲ ಹಾರ್ಮೋನ್ಗಳ ಒಂದೊಂದು ಕಾರ್ಯವನ್ನು ತಿಳಿಸಿ. ಅಥವಾ ಸ್ನಾಯು ಕೋಶಗಳು ನರಾವೇಗಗಳಿಗೆ ಹೇಗೆ ಪ್ರತಿಕ್ರಿಯಿಸುತ್ತವೆ. ಮಾನವರಲ್ಲಿ ಇನ್ಸುಲಿನ್ ಮತ್ತು ಈಸ್ಟ್ರೋಜನ್ ಹಾರ್ಮೋನುಗಳ ಕಾರ್ಯವನ್ನು ತಿಳಿಸಿ. ನೋಡಿ, ಪ್ರಶ್ನೆಯನ್ನು ನೋಡಿಕೊಂಡ್ರೆ ಉತ್ತರಗಳನ್ನು ಇಲ್ಲಿ ಕೊಡಲಾಗಿದೆ. ಎಲ್ಲ ಉತ್ತರಗಳನ್ನು ನೀವು ನೋಡ್ಬೋದು. ಆಕ್ಸಿನ್ಗಳು, ಆಬ್ಸಿಸಿಕ್ ಆಮ್ಲ ಅಥವಾ ಪ್ರಶ್ನೆ ಉತ್ತರ, ಸ್ನಾಯು ಕೋಶಗಳ ಬಗ್ಗೆ, ನರವೇಗಗಳ ಬಗ್ಗೆ, ಇನ್ಸುಲಿನ್, ಈಸ್ಟ್ರೋಜನ್. ಮಾನವನ ಮೆದುಳಿನ ನೀಳಛೇದ ನೋಟದ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗವನ್ನು ಗುರುತಿಸಿ. ನೋಡಿ, ಮಿದುಳಿನ ಚಿತ್ರ ತುಂಬ ಇಂಪಾರ್ಟೆಂಟ್. ಅದನ್ನು ನೀವು ಸುಲಭವಾಗಿ ತೆಗೆಯಬಹುದು ಮತ್ತು ಲೇಬಲ್ ಕೂಡ ಮಾಡಬಹುದು. ಅಷ್ಟೇನು ಕ್ಲಿಷ್ಟ ಆಗದಂಥ ಚಿತ್ರ ಇದು. ಮಹಾಮಸ್ತಿಷ್ಕ, ಮೆಡುಲ್ಲ. ಚಿತ್ರಕ್ಕೆ 2 ಅಂಕ, ಭಾಗಗಳಿಗೆ ಅರ್ಧ ಅಂಕ. ಇನ್ನು ಈ ಕೆಂಪು RR ಹೂವುಗಳನ್ನು ಉತ್ಪಾದಿಸುವ ಸಂಜೆ ಮಲ್ಲಿಗೆ ಸಸ್ಯವನ್ನು ಬಿಳಿ ಹೂವುಗಳನ್ನು ಉತ್ಪಾದಿಸುವ ಸಂಜೆ ಮಲ್ಲಿಗೆ ಸಸ್ಯದೊಂದಿಗೆ ಅಡ್ಡ ಹಾಯಿಸಿದೆ. ಈ ಸಸ್ಯಗಳ F2 ಪೀಳಿಗೆಯಲ್ಲಿ 25% ಕೆಂಪು, 25% ಬಿಳಿ ಮತ್ತು 50% ರಷ್ಟು ಸಸ್ಯಗಳು ಮಿಶ್ರ ತಳಿ ಹೂವುಗಳನ್ನು ಉತ್ಪಾದಿಸುವ ಸಸ್ಯಗಳು ದೊರೆತಿವೆ. F1 ಪೀಳಿಗೆಯ ಸಸ್ಯಗಳ ಲಕ್ಷಣಗಳೇನು? ಚೆಕ್ಕರ್ ಬೋರ್ಡ್ನ ಸಹಾಯದಿಂದ F2 ಪೀಳಿಗೆಯಲ್ಲಿನ ಫಲಿತಾಂಶಗಳನ್ನು ತೋರಿಸಿ ಮತ್ತು ಜೀನ್ ನಮೂನೆ ಅನುಪಾತಿಸಿ F1 ಮತ್ತು F2 ಪೀಳಿಗೆಗಳ ಫಲಿತಾಂಶಗಳನ್ನು ವಿಶ್ಲೇಷಿಸಿ. ಗುಣಗಳು ಪ್ರಬಲವೇ ಅಥವಾ ದುರ್ಬಲವೇ ನಿರ್ಧರಿಸಿ. ಅಥವಾ ಕೊಟ್ಟಿರುವ ಸಂದರ್ಭಗಳನ್ನು ಓದಿ ವಿಶ್ಲೇಷಿಸಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ
ನೋಡಿ ಚೆಕ್ಕರ್ ಬೋರ್ಡ್ದು ಒಂದು ಪ್ರಶ್ನೆಗೆ ಉತ್ತರ ಇದೆ ಇಲ್ಲಿ, ಮತ್ತು ಅಥವಾ ಉತ್ತರ ಕೂಡ ಇದೆ ನೋಡಿ. ಅಥವಾ ಪ್ರಶ್ನೆಯನ್ನು ಸರಿಯಾಗಿ ನೋಡ್ಕೊಳ್ಳಿ. ನೋಡಿ, 100% ಸಸ್ಯಗಳು ಮಿಶ್ರ ತಳಿಗಳಾಗಿವೆ F1ನಲ್ಲಿ. F2ದಲ್ಲಿ ಪೀಳಿಗೆಯಲ್ಲಿ 50% ಸಸ್ಯಗಳು ಮಿಶ್ರ ತಳಿಗಳಾಗಿವೆ. ನೋಡಿ ಸಂದರ್ಭ ಇಲ್ಲಿ ಇನ್ನೊಂದು ಪ್ರಶ್ನೆದ್ದು ಉತ್ತರ ಇದೆ. ಇನ್ನು 37ನೇ ಪ್ರಶ್ನೆ ನೋಡಿ, ಲೈಂಗಿಕ ಸಂತಾನೋತ್ಪತ್ತಿ ಎಂದರೇನು? ಹೂವಿನ ಯಾವ ಭಾಗವು ಬೀಜವಾಗಿ ಅಭಿವೃದ್ಧಿಗೊಳ್ಳುತ್ತದೆ? ಮಾನವರ ಪುರುಷ ಸಂತಾನೋತ್ಪತ್ತಿ ಯುಗದಲ್ಲಿ ವೃಷಣಗಳು ಮತ್ತು ಪ್ರೋಸ್ಟೇಟ್ ಗ್ರಂಥಿಗಳ ಪಾತ್ರವೇನು ಅಂತ ಕೇಳಿದ್ದಾರೆ. ನೋಡಿ ಉತ್ತರವನ್ನು ನೋಡ್ತಾ ಹೋಗಿ. ನೆಫ್ರಾನ್ಗಳಲ್ಲಿ ಮೂತ್ರ ಉತ್ಪತ್ತಿಯಾಗುವ ಪ್ರಕ್ರಿಯೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಉನ್ನತ ಸಸ್ಯಗಳಲ್ಲಿ ಆಹಾರ ಪದಾರ್ಥಗಳ ಸಾಗಾಣಿಕೆ ಹೇಗೆ ನಡೆಯುತ್ತದೆ ಅಂತ ವಿವರಿಸಿ ಎಂದಿದ್ದಾರೆ. ಇದು ಕೊನೆಯ ಪ್ರಶ್ನೆ. ಉತ್ತರ ನೋಡ್ತಾ ಹೋಗ್ಬೋದು. ಇಲ್ಲಿವರೆಗೆ ನಾವು ನಿಮ್ಮ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರವನ್ನು ನೋಡಿದೆವು. ಚೆನ್ನಾಗಿ ಅಭ್ಯಾಸ ಮಾಡಿ ಮತ್ತೆ ಭೇಟಿಯಾಗೋಣ.